ನಿಜಕ್ಕೂ ಕೂಡ ಅಸಹ್ಯ ನಾಚಿಕೆ ಅನ್ಸುತ್ತೆ. ಇಂಥವನೊಬ್ಬ ಶಾಸಕ ನಮ್ಮ ಮಧ್ಯೆ ಇದ್ದಾನೆ, ಇವನು ವಿಧಾನಸೌಧದಲ್ಲಿ ಹೋಗಿ ನಮ್ಮನ್ನ ಆಳೋ ಅಂತ ಕೆಲಸವನ್ನ ಮಾಡ್ತಾನೆ ಅಂತ ಹೇಳಿದ್ರೆ ಅಸಹ್ಯ ಆಗುತ್ತೆ. ಮನೇಲಿ ಅಷ್ಟು ಜನ ಹೆಣ್ಮಕ್ಳಿದ್ದು ಮೊಮ್ಮಕ್ಳಿದ್ದು ಇನ್ನೊಬ್ರು ಮನೆ ಹಾಳು ಮಾಡಿ ಸಮಾಜ ಹಾಳು ಮಾಡಕ್ ಹೊರಟಿದ್ದಾನಲ್ಲ, ಇವನಂತ ನೀಚ ಇನ್ನೊಬ್ರು ಇರೋದಕ್ಕೆ ಸಾಧ್ಯನಾ? ಎಂತ ಕ್ರಿಮಿನಲ್ ಮೈಂಡೆಡ್ ಇದಕ್ಕಿಂತ ಇನ್ನೊಬ್ರು ಯಾರಾದ್ರೂ ಇರೋದಕ್ಕೆ ಸಾಧ್ಯನಾ? ಎಂತೆಂಥವ್ರನ್ನ ನೋಡಿದಿವ್ರಿ ಆದ್ರೆ ಈ ತರದವನು. ಒಟ್ಟಾರೆ ಮುನಿರತ್ನ ಕೃತ್ಯಗಳಿಂದ ರೋಸತ್ವ ಸಂತ್ರಸ್ತ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ನನ್ನನ್ನ ತನ್ನ ಗೋದಾಮಿಗೆ ಕರೆಸ್ಕೊಂಡು ಅನೇಕ ಬಾರಿ ಅತ್ಯಾಚಾರ ಮಾಡಿದ್ದಾನೆ. ಯಾರಾದ್ರೂ ಹೆಣ್ಮಕ್ಳು ಹೇಳ್ಕೊಳ್ಳಿಕ್ ಸಾಧ್ಯನೇನ್ರಿ ಇದೆಲ್ಲ? ಬ್ಲಾಕ್ ಮೇಲ್ ಮಾಡಿ ಜೀವ ಬೆದರಿಕೆ ಹಾಕಿ ತನ್ನ ಕೃತ್ಯಗಳಿಗೆ ನನ್ನನ್ನ ಬಳಸ್ಕೊಂಡಿದ್ದಾನೆ. ದೂರು ನೀಡಿದ್ದನ್ನ ತಿಳಿದು ಮುನಿರತ್ನ ಎಚ್ಚರಿಕೆ ನೀಡಿದ್ದಾರೆ ಅಂತ ಸಂತ್ರಸ್ತೆ ಹೇಳಿದ್ದಾರೆ. ನನ್ನ ಮತ್ತು ನನ್ನ ಕುಟುಂಬದ ಮರ್ಯಾದೆ ಕಳಿತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ದಾನೆ. ನೀನು ಬಾರಿ ಮರ್ಯಾದಸ್ಥ, ಇನ್ನೊಬ್ರು ಕುಟುಂಬದ ಮರ್ಯಾದೆ ಕಳಿತಾನೆ ಇವನು. ನನ್ನ ಖಾಸಗಿ ವಿಡಿಯೋಗಳನ್ನ ಜಾಲತಾಣದಲ್ಲಿ ಹಾಕ್ತೀನಿ ಅಂತ ಬೆದರಿಕೆ ಕೊಟ್ಟಿದ್ದಾನಂತೆ. ಸದ್ಯ ಮುನಿರತ್ನ ಬಂಧನದಲ್ಲಿದ್ದು ಹೊರಗೆ ಬಂದು ನನಗೆ ತೊಂದರೆ ಕೊಡಬಹುದು ಅಂತ ಹೆಣ್ಮಗಳು ಭಯ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ನನ್ನ ಕುಟುಂಬಕ್ಕೆ ತೊಂದರೆ ಆದ್ರೆ ಮುನಿರತ್ನ, ಸುಧಾಕರ್ ಮತ್ತು ಆತನ ಸಂಗಡಿಗರೇ ಕಾರಣ ಅಂತ ನೇರವಾಗಿ ಆರೋಪಿಸಿದ್ದಾರೆ ಆ ಮಹಿಳೆ. ಈ ಮುನಿರತ್ನನ ಕೃತ್ಯಗಳು ಒಂದೆರಡಲ್ಲ, ಯಾರನ್ನೂ ಕೂಡ ಈತ ಬಿಟ್ಟಿಲ್ಲ. ಪಾಪದ ಕೊಡ ತುಂಬಿನೇ ಒಳಗಡೆ ಹೋಗಿ ಕಂಬಿ ಎಣಿಸ್ತಾ ಇರೋದು. ಸದ್ಯ ಆ ಮಹಿಳೆ ದೂರನ್ನ ದಾಖಲಿಸಿದ್ದಾರೆ. ನನಗೆ ಜೀವ ಬೆದರಿಕೆ ಇದೆ, ನನ್ನ ಕುಟುಂಬಕ್ಕೆ ಇವರು ತೊಂದರೆ ಕೊಡ್ತಾರೆ ಅಂತ ಹೇಳಿ ಆ ಮಹಿಳೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. FIR ಕೂಡ ದಾಖಲಾಗಿದೆ. ನೋಡಿ, FIR ಕೂಡ ದಾಖಲಾಗಿದೆ. ಅದರಲ್ಲಿ ಪ್ರತಿಯೊಂದು ಅಂಶಗಳನ್ನ ಹೇಳಿದ್ದಾರೆ. ಇದೇ ಕೋವಿಡ್ ಸಂದರ್ಭದಲ್ಲಿ ನಾನು ವಾಸಿಸುವ ಏರಿಯಾದ ಕಾರ್ಪೊರೇಟರ್ ಮಮತಾ ವಾಸುದೇವ್ ಅವರು ನನಗೆ ಪರಿಚಯ ಇದ್ದು ಕೋವಿಡ್ನಿಂದ ಬಳಲ್ತಾ ಇರೋ ಜನರಿಗಾಗಿ ಮಾಸ್ಕ್ ವಿತರಣೆ ಮಾಡೋದಕ್ಕೆ 5,000ಕ್ಕೂ ಹೆಚ್ಚು ಮಾಸ್ಕ್ಗಳನ್ನ ನಾನು ಕಾರ್ಪೊರೇಟರ್ ಅವರಿಗೆ ನೀಡಿ ಸಾರ್ವಜನಿಕರಿಗೆ ಹಂಚಲು ವಿತರಿಸ್ತಾ ಇರುವಂತಹ ಕಾರ್ಪೊರೇಟರ್ ಅವರಿಗೆ ನೀಡಿರ್ತೇನೆ. ಇದನ್ನು ತಿಳಿದ ಶಾಸಕ ಮುನಿರತ್ನ ನಾಯ್ಡು ನನಗೆ ವಾಟ್ಸ್ಆಪ್ ಮುಖಾಂತರ ಕರೆ ಮಾಡಿ, ನಮಸ್ತೆ ಲೀಡರ್, ನಾನು ಈ ಭಾಗದ ಶಾಸಕ, ನಮ್ಮ ಕ್ಷೇತ್ರದಲ್ಲಿ ನೀವು ಮಾಸ್ಕ್ ವಿತರಣೆ ಮಾಡ್ತಾ ಇದ್ದೀರಿ, ನಿಮ್ಮ ಬಗ್ಗೆ ಕೇಳಿದ್ದೀನಿ, ನಾನು ಬಹಳ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ತಿಳಿಸ್ತಾರೆ. ಅದರಂತೆ ನಾನು ಮರುದಿನ ಸಂಜೆವರೆಗೆ ವಾಟ್ಸ್ಆಪ್ ಮುಖಾಂತರ ಕಾಲ್ ಮಾಡಿ ಸಿಗೋದಾಗಿ ತಿಳಿಸಿದಾಗ ನಾನು ಕ್ಷೇತ್ರದಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತೇನೆ. ಇದನ್ನು ಮುಗಿಸಿ 20 ನಿಮಿಷಗಳ ನಂತರ ರಾಮಯ್ಯ ಸಮಾಧಿ ಹತ್ತಿರವಿರುವ ಅವರ ಆಫೀಸ್ ಹತ್ರ ಬರಲು ತಿಳಿಸಿದ್ರು. ಅದರಂತೆ ನಾನು ಅವರ ಹೇಳಿದ ಸಮಯಕ್ಕೆ ಅವರನ್ನ ಭೇಟಿ ಮಾಡಿ ಪರಿಚಯ ಮಾಡಿಕೊಂಡೆ ಅಂತ ಪ್ರತಿಯೊಂದು ಅಂಶವನ್ನು ಕೂಡ ಈ FIR ಪ್ರತಿ ಏನಿದೆಯಲ್ಲ ಈ FIR ನಲ್ಲಿ ಆ ಸಂತ್ರಸ್ತ ಮಹಿಳೆ ಉಲ್ಲೇಖಿಸಿದ್ದಾರೆ. ಇದರಲ್ಲಿ ನೋಡಿ, ಮುನಿರತ್ನ A1, A2 ವಿಜಯ್ ಕುಮಾರ್, A3 ಸುಧಾಕರ್, A4 ಕಿರಣ್ ಕುಮಾರ್, A5 ಲೋಹಿತ್ ಗೌಡ, A6 ಮಂಜುನಾಥ್, A7 ಲೋಕಿ, ಪ್ರತಿಯೊಂದು ಅಂಶವನ್ನ ಕೂಡ ಸುದೀರ್ಘವಾಗಿ ದೂರನ್ನ ಬರೆದು ಕಂಪ್ಲೀಟ್ ಇಂಚಿಂಚು ಮಾಹಿತಿಯನ್ನ ಆ ಸಂತ್ರಸ್ತ ಮಹಿಳೆ ಈ ದೂರಿನಲ್ಲಿ ದಾಖಲಿಸಿದ್ದಾರೆ. ನೋಡಿ, ಹೆಣ್ಣು ಮಕ್ಕಳನ್ನ ಇಷ್ಟು ಕೀಳು ಮಟ್ಟಕ್ಕೆ ಒಬ್ಬ ಶಾಸಕ ಬಳಸ್ಕೊಡ್ಬಹುದು ಅಂತ ತೋರಿಸ್ಕೊಟ್ಟಿದ್ದಂತ ಅಪಕೀರ್ತಿ ಮುನಿರತ್ನಂಗೆ ಸೇರುತ್ತೆ. ಇವತ್ತು ಮುನಿರತ್ನ ಅವರ ಮನೆಯಲ್ಲಿರುವಂತಹ ಹೆಣ್ಮಕ್ಳು ಇದನ್ನ ಯಾರಾದ್ರೂ ನೋಡ್ತಾ ಇದ್ರೆ ನೀವ್ ಏನ್ ಮಾಡ್ತೀರಿ, ಏನ್ ಮಾತಾಡ್ತೀರಿ, ಇದೇ ಪರಿಸ್ಥಿತಿ ನಿಮ್ಗಳಿಗೆ ಯಾರಿಗಾದ್ರೂ ಬಂದಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಥಿಂಕ್ ಮಾಡಿ. FIR ದಾಖಲಾಗಿದೆ, ಮುಲಾಜಿಲ್ದಂಗ್ ಕ್ರಮ ಆಗಬೇಕು. ಅಂಡ್ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ನಾನು ಗೃಹ ಸಚಿವರಿಗೂ ಹೇಳ್ತಾ ಇದ್ದೀನಿ, ಜೊತೆಗೆ DCM, CM ಎಲ್ರಿಗೂ ಹೇಳ್ತಾ ಇರೋದು, ಮನವಿಯನ್ನ ಮಾಡ್ಕೊಳ್ತಾ ಇರೋದು, ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಈ ಸಮಾಜಘಾತುಕ ಕೆಲಸನೇ ಇದು. ನೋಡಿ, FIR ದಾಖಲಿಸಿದಾರಲ್ಲ, ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸನ್ನ ದಾಖಲಿಸಿದ್ದಾರೆ ನೋಡಿ. 354A ಲೈಂಗಿಕ ದೌರ್ಜನ್ಯ, 354C ಇಚ್ಛೆಗೆ ವಿರುದ್ಧವಾಗಿ, ಒಬ್ಬ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾಗಿ ವಿಡಿಯೋವನ್ನ ಚಿತ್ರೀಕರಿಸಿಕೊಳ್ಳೋದು, ಮತ್ತೆ 506 ಜೀವ ಬೆದರಿಕೆ, 376N2 ಸರ್ಕಾರಿ ಸೇವಕ ಅಥವಾ ಜನಪ್ರತಿನಿಧಿ ನಿರಂತರವಾಗಿ ಅತ್ಯಾಚಾರವನ್ನ ಎಸಗೋದು, ಇದ್ಯಾವುದು ಕೂಡ ಬೇಲೆಬಲ್ ಅಲ್ಲ. 504 ಉದ್ದೇಶಪೂರ್ವಕವಾಗಿ ನಿಂದಿಸೋದು, ಬೇಕು ಅಂತ ನಿಂದಿಸೋದು, 120B ಅಪರಾಧಕ್ಕೆ ಒಳಸಂಚು, ಕ್ರಿಮಿನಲ್ ಕಾನ್ಸ್ಪಿರಸಿ, 149 ಕಾನೂನು ಬಾಹಿರವಾಗಿ ಸಭೆಗಳನ್ನ ನಡೆಸೋದು ಇಂಥ ವಿಚಾರಗಳಿಗೆ, 384 ಎಕ್ಸ್ಟಾರ್ಷನ್ ಸುಲಿಗೆ, 406 ನಂಬಿಕೆ ದ್ರೋಹ, 308 ಕೊಲೆ ಯತ್ನ ಅಟೆಂಪ್ಟ್ ಮರ್ಡರ್. ಈ ಎಲ್ಲ ಪ್ರಕರಣಗಳ ಅಡಿಯಲ್ಲಿ ಕೂಡ ಮುನಿರತ್ನ ವಿರುದ್ಧ, ಈ ಎಲ್ಲ IPC ಸೆಕ್ಷನ್ಗಳ ಅಡಿಯಲ್ಲಿ ಮುನಿರತ್ನ ವಿರುದ್ಧ ಪೊಲೀಸರು FIR ಅನ್ನ ದಾಖಲಿಸಿದ್ದಾರೆ, ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ಏಡ್ಸ್, HIV ಸೋಂಕಿತ ಮಹಿಳೆಯರನ್ನ ಬಳಸಿಕೊಂಡು ಈತ ಹನಿ ಟ್ರ್ಯಾಪ್, ಏಡ್ಸ್ ಟ್ರ್ಯಾಪ್ ಮಾಡಿದ್ದಾನೆ. ಸೂಕ್ತ ತನಿಖೆ ಆಗಲೇಬೇಕು.
ಕಂಪ್ಲೀಟ್ ಈತ ಯಾರ್ಯಾರನ್ನ ಯಾವ ರೀತಿ ಬಳಸ್ಕೊಂಡು ಏನೇನು ಮಾಡಿದಾನೆ ಈ ಪ್ರಕರಣ ಹೊರಗಡೆ ಬರಲೇಬೇಕು. ಪವರ್ ಟಿವಿ ಇದನ್ನ ಬಹಳ ವಿಸ್ತಾರವಾಗಿ ರಾಜ್ಯದ ಜನರ ಮುಂದೆ ಇಟ್ಟಿದೆ, ಸರ್ಕಾರದ ಮುಂದೆ ಇಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವರು ಇದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಪ್ರಜ್ವಲ್ ರೇವಣ್ಣನದು ಒಂದ್ ರೀತಿ ಆದ್ರೆ ಈ ಮುನಿರತ್ನ ಅವ್ರು ಮಾಡ್ತಾ ಇರೋದಿದೆಯಲ್ಲ ಅಥವಾ ಮಾಡಿರೋದಿದೆಯಲ್ಲ, HIV ಸೋಂಕಿತ ಮಹಿಳೆಯರನ್ನ ಬಳಸ್ಕೊಂಡು ಏಡ್ಸ್ ಟ್ರ್ಯಾಪ್, ಹನಿ ಟ್ರ್ಯಾಪ್ ಮಾಡಿ ಇನ್ನೊಂದಷ್ಟು ಜನಕ್ಕೆ HIV ಸ್ಪ್ರೆಡ್ ಆಗೋ ರೀತಿ ಮಾಡ್ತಾ ಇದಾರಲ್ಲ, ಇದಕ್ಕಿಂತ ಸಮಾಜಘಾತಕ ಕೆಲಸ ಇನ್ನೊಂದಿದೆಯೇನ್ರಿ? ಈ ಸಮಾಜವನ್ನು ಏನ್ ಮಾಡ್ಬೇಕು ಅಂತ ಹೊರಟಿದಾರ್ರಿ? ಯಾರಾದ್ರೂ ರಾಜಕಾರಣಿಗಳಿಗೆ ಶೇಕ್ ಹ್ಯಾಂಡ್ ಕೊಡೋದಕ್ ಮನ್ಸು ಬರುತ್ತಾ? ಅವ್ರ ಹತ್ರ ಹೋಗಿ ನಿಂತ್ಕೊಳ್ಳಕ್ ಮನ್ಸು ಬರುತ್ತಾ? ಇಡೀ ನಾಗರಿಕ ಸಮಾಜನೇ ತಲೆ ತಗ್ಗಿಸ್ಬೇಕು ಇಂಥ ಕೃತ್ಯಗಳನ್ನ ಗಮನಿಸಿದಾಗ, ಅಥವಾ ಇಂಥ ರಾಜಕಾರಣಿಗಳನ್ನ ನಾವು ಹೊಂದಿದ್ದೀವಿ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ಕೊಳ್ಳಿಕ್ಕೆ. ಕಗ್ಲಿಪುರ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಆ ಆಡಿಯೋದಲ್ಲಿ, ಆ ಗುತ್ತಿಗೆದಾರನ ಜೊತೆ ಮಾತನಾಡಿರುವ ಆಡಿಯೋದಲ್ಲಿ ಬಳಸಿರುವಂತಹ ಪದಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಈತ ಯಾವ ಹಂತಕ್ಕೂ ಇಳಿಯೋದಕ್ಕೆ ಏಸೋದಿಲ್ಲ, ಅಥವಾ ಈತ ಯಾವ ಕ್ಲಾಸ್ ಮನುಷ್ಯ ಅನ್ನೋದು. ಇಡ್ಲಿ ಮಾರ್ತಿದ್ದವನು ಸಾವಿರಾರು ಕೋಟಿ ಒಡೆಯ ಹೇಗಾದ ಅಂತಂದ್ರೆ ಹೀಗೆ, ಇನ್ನೊಬ್ರಿಗೆ ಬ್ಲಾಕ್ ಮೇಲ್ ಮಾಡ್ಕೊಂಡು, ಇನ್ನೊಬ್ರು ಮನೆ ಹಾಳು ಮಾಡ್ಕೊಂಡು, ಇನ್ನೊಬ್ರು ಸಮಾಜ ಹಾಳು ಮಾಡ್ಕೊಂಡು. ಆ ಮಹಿಳೆ ನೀಡಿರುವಂತಹ ದೂರಿನ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಬಹುತೇಕ IPC ಸೆಕ್ಷನ್ಗಳು ಹಾಕಿರೋದ್ರಲ್ಲಿ ಎಲ್ಲವೂ ಕೂಡ ಆಲ್ಮೋಸ್ಟ್ ನಾನ್ ಬೇಲೆಬಲ್. ಸರಿಯಾದ ರೀತಿಯಲ್ಲಿ ಪೊಲೀಸ್ ತನಿಖೆಯನ್ನ ಮಾಡಬೇಕು, ಮುಲಾಜಿಲ್ದಂಗೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಸಿಕ್ಕ ಹೆಣ್ಮಕ್ಳನ್ನ ಇವನ್ಗೆ ಹೇಗೆ ಬೇಕೆ ಆಗ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ದಾನೆ. ರೂಮ್ಗಳಲ್ಲಿ ಕ್ಯಾಮ್ರಾ ಫಿಟ್ ಮಾಡೋದಕ್ಕೆ ಒಂದಷ್ಟು ಜನ ಟೀಮು, ಒಂದ್ ಜೊತೆ ಇದರಲ್ಲ ಉಳಿದಂತವ್ರು ಒಂದು ಗ್ಯಾಂಗ್. ಅವರು ನಿಮ್ಗೆ ಯಾರಿಗೂ ಹೆಣ್ಮಕ್ಳಿಲ್ವಾ ಮನೇಲಿ? ರಾಜಕೀಯಕ್ಕೆ ಬರಬೇಕಾದ್ರೆ ಅಥವಾ ರಾಜಕೀಯ ದ್ವೇಷಗಳನ್ನ ತೀರಿಸ್ಕೊಳ್ಳೋದಕ್ಕೆ HIV ಸೋಂಕಿತರನ್ನ ಬಳಸ್ಕೊಳ್ತೀರೇನ್ರಿ? ಅವ್ರ ಅಸಹಾಯಕತೆಯನ್ನ ಬಳಸ್ಕೊಳ್ತೀರಾ? 5,000ನೋ 10,000ನೋ ಅವ್ರ ತಿಂಗಳು ಖರ್ಚು ಕೊಟ್ಬಿಟ್ಟು ಇಂಥ ನೀಚ ಕೆಲ್ಸಕ್ಕೆ ಅವರನ್ನ ಬಳಸ್ಕೊಳ್ತೀರಾ? ಅದಕ್ಕೆ ಮೈ ತುಂಬ ರೋಗಗಳನ್ನ ತುಂಬಿಕೊಂಡಿರೋದು ಮುನಿರತ್ನ. ಇಂಥ ಶಾಸಕರನ್ನ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸಬಾರ್ದು. ಅಂಡ್ ಬಿಜೆಪಿ ಏನ್ ಮಾತಾಡ್ತೀರಿ ಇವಾಗ? ಏನ್ ಮಾತನಾಡ್ತೀರಿ ಇವಾಗ ಬಿಜೆಪಿ ಅವರು? ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ತೆಗೆದುಕೊಂಡ್ರಲ್ಲ, ಅದೇ ನಿರ್ಧಾರವನ್ನ ಬಿಜೆಪಿ ಮುನಿರತ್ನ ವಿಚಾರದಲ್ಲೂ ತೆಗೆದುಕೊಳ್ಬೇಕು, ಜಾತ್ಯತೀತವಾಗಿ ಅಂಡ್ ಪಕ್ಷಾತೀತವಾಗಿ. ಶಾಸಕ ಮುನಿರತ್ನ ವಿರುದ್ಧ ಸದ್ಯ ಕಾಂಗ್ರೆಸ್ ಹಿಡಿದಿದೆ, ಪ್ರೊಟೆಸ್ಟ್ ಅನ್ನ ಮಾಡಲಿಕ್ಕೆ ಸಿದ್ಧವಾಗ್ತಾ ಇದ್ದಾರೆ.